ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ. ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಇಂದು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮುಖ್ಯ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಮುನಿರೆಡ್ಡಿರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಿತವಚನ ಸಹ ನೀಡಿದರು ಹಾಗೂ ದಾನಿಗಳು ಶಾಲೆಗೆ ನೀಡಿದ ಪ್ರೋತ್ಸಾಹವನ್ನು ವಿವರಿಸಿದಲ್ಲದೆ ಕಾಲೇಜನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುತ್ತಿರುವ ಬಗ್ಗೆ ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಪ್ರೋತ್ಸಾಹಿಸಿದರು. ಪ್ರಥಮ PUCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಾದ ಸ್ವಪ್ನ ಹಾಗೂ ನವಾಜ್ರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಚಿಕ್ಕಬಳ್ಳಾಪುರ ಉಪನಿರ್ದೇಶಕರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆದಿಶೇಷರಾವ್, ಬೆಂಗಳೂರು ಡಯಟ್ಷಿಯನ್ ಜಸ್ಟ್ ರೈಟ್ ವೈಟ್ ಲಾಸ್ ಕ್ಲಿನಿಕ್ನ ಡಾಕ್ಟರ್ AV ಭಾರತಿ, ಬಟ್ಲಳ್ಳಿಯ ಆರಕ್ಷಕ ಉಪನಿರೀಕ್ಷಕರಾದ ಶಿವಕುಮಾರ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಸುಬ್ಬಾರೆಡ್ಡಿ, ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ C. ವೆಂಕಟೇಶ್ವರರೆಡ್ಡಿ, ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಸುರೇಶ್, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಮಕ್ಕಳಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿರುವಂಥ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಿ ನಂತರ ನೀವು ಮುಂದಿನ ಕಾಲೇಜಿಗೆ ಹೋಗಿ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ನಿಮ್ಮ ಉನ್ನತಿ ಸಾರಿಗೂ ಪ್ಲಸ್ ನಿಮ್ಮ ಪೋಷಕರಿಗೂ ಒಳ್ಳೆಯ ಹೆಸರು ತರಬೇಕಂತ ಹೇಳುತ್ತಾ ನನಗೆ ಮಾತಾಡಲು ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಹೊಂದಿಸುತ್ತಾ ನಮಸ್ಕಾರ ನಾನು ಮಾಡುತ್ತೇನೆ. ಆಯ್ತು ಸರ್, ನಾನು ಮಾಡಿಸ್ತೇನೆ ಅಂತ ಹೇಳಿ ಅದು 75,000 ಕೆಲವು 78,000 ಹೇಳಿದ್ರು. ಅದಕ್ಕಿಂತ ಗುಣಮಟ್ಟವಾಗಿ ಮಾಡಿಸಿದ್ರು. ಅದಕ್ಕೆ ಆದಾಗ ಮಾರನೇ ದಿವಸ ಅವ್ರು ಏನ್ ಮಾಡಿದ್ರು, ಕೆಲವರು ನನ್ನ ಫೋನ್ ಬಂತು, ಸರ್ ನಿಮ್ಗೆ ಯಾಕೆ ಮೇಡಮ್ ಹೇಳಿದ್ದಾರೆ ನೀವೇನು ಅವೆಲ್ಲ ಎಷ್ಟು ಕರೆಂಟ್ ಎಲ್ಲ ಇದೆಯಾ ಎಲ್ಲ ಅಂತ. ಕೊನೆಗೆ ಮಾರನೇ ದಿವಸನೇ ಹಾಕೊಟ್ಬಿಟ್ಟು ಆದಾಗ 9th ಕ್ಲಾಸಲ್ಲಿ ಹೆಣ್ಮಕ್ಳೆಲ್ಲ ಹೋಗ್ಬೇಕಾದ್ರೆ ಕತ್ಲು ಪೆನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೇಡಮ್ ಅವರು ಆಗಿರ್ತಕ್ಕಂಥ UPS ನಮ್ಗೆ ಬಹಳಷ್ಟು ಹೆಲ್ಪ್ ಆಯ್ತು. ಹಂಗಿಂಗ್ ಹೆಲ್ಪ್ ಆಗಿಲ್ಲ, ಪ್ರತಿನಿತ್ಯ ನಾವು ನೆನೆಸ್ಕೊಳ್ತೀವಿ, ರಾತ್ರಿ ಎಲ್ಲ ನೆನೆಸ್ಕೊಳ್ತೀವಿ. 9 ಗಂಟೆಯಲ್ಲಿ ಎಲ್ಲ ಕರೆಂಟ್ ಹೋಗಿರ್ತದೆ, ನಮ್ಮಲ್ಲಿ ಆರಾಮಾಗಿರ್ತದೆ. ಆಮೇಲೆ ಕಂಪ್ಯೂಟರ್ಗಳು ನಡೀಬೇಕಾದ್ರೆ ಅವು ಸಹ ಒಳ್ಳೆ ಉತ್ತಮವಾಗಿ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ಕಾಲೇಜಿನ ಶ್ರೇಯಸ್ಸಲ್ಲಿ ಮೇಡಮ್ ಅವ್ರ ಪಾತ್ರ ಜಾಸ್ತಿ ಇದೆ. ಈ ಪುಣ್ಯ ಎಲ್ಲ ಅವರ ಕುಟುಂಬಕ್ಕೆ ಅವರಿಗೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ನಾನು ಹಾರೈಸ್ತೀನಿ, ಪ್ರಾರ್ಥಿಸ್ತೀನಿ. ಯಾಕಂದ್ರೆ ಇಂಥವ್ರ ಅಪರೂಪ. ಹಾಗಾಗಿ ಅಂತ ಭಾರತಿ ಮೇಡಮ್ ಅವರಿಗೆ ನೀವೆಲ್ಲ ಗಟ್ಟಿ ಚಪ್ಪಾಳೆ ತಟ್ಟುವ ಮೂಲಕ ಮತ್ತೆ ಮತ್ತೊಂದು ಅವರ ಅಣ್ಣನೂ ಸಹ ಇದರಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಟು ನಮ್ಮ ಕಾಲೇಜ್ ಬಂದಿದ್ದಾರೆ. ಅವ್ರಿಗೂ ಸಹ
ಅವರ ಕುಟುಂಬಕ್ಕೆ ಗಟ್ಟಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸೋಣ. ನಮ್ಮ ಕಾಲೇಜಿನಲ್ಲಿ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೆನ್ಷನ್ ಎಕ್ಸಾಮ್ ಬರುವಾಗ ಸ್ವಲ್ಪ ನಿಮ್ಮ ಟೆನ್ಷನ್ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಯಾರಾದ್ರೂ ಮಾತಾಡೋದು ತುಂಬಾ ಯೂಸ್ಫುಲ್. ಎಕ್ಸಾಮ್ ಡೆಫಿನೆಟ್ ಆಗಿ ನೀವು ಚೆನ್ನಾಗಿ ಓದಿ, ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಟೀಚರ್ಸ್ ಇರ್ತಾರೆ, ಸಿಲೆಬಸ್ ಎಲ್ಲ ಅರ್ಥ ಮಾಡ್ಕೊಂಡು, ಪ್ಯಾಟರ್ನ್ ಹೇಗಿದೆ, ಎಲ್ಲ ಒಂದು ಸಿಸ್ಟಮ್. ಎಲ್ಲರೂ ಮಾಡ್ತಾರೆ, ನೀವು ಕಷ್ಟಪಡಬೇಕು ಅಷ್ಟೇ. ಎಲ್ಲರೂ ಕಷ್ಟಪಡ್ತಾರೆ. ಬೇರೆ ಸ್ಕೂಲಲ್ಲಿ ಬೇರೆಯವ್ರಿಗೆ ಎಲ್ಲ ಸುಲಭ ಮಾಡಿ ಕೊಟ್ಟಿರ್ತಾರೆ ಟೀಚರ್ಸ್, ನೀವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಯಾರು ಇದು ನನಗೆ ಮಾಡೋಕ್ಕಾಗಲ್ಲ ಅಂತ ಅದು ಮನಸ್ಸಲ್ಲಿ ಇರಬಾರ್ದು. ಖಂಡಿತವಾಗಿ ಮಾಡ್ಬೋದು. ನಾನು ಕರೆಕ್ಟಾಗಿ ಯೋಚನೆ ಮಾಡಿ ಕರೆಕ್ಟ್ ಸ್ಟೆಪ್ಸ್ ತಗೊಂಡ್ರೆ ಡೆಫಿನೆಟ್ ಆಗಿ ನೀವು ಅದು ರೀಚ್ ಆಗ. ಅದು ನಿಮಗೆ ಆ ಕಾನ್ಫಿಡೆನ್ಸ್ ಇದೆ. ನಗಲಾರದೆ ಅಳಲಾರದೆ ತೊಳಲಾಡದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ. ಒಡನಾಡಿ ಆದವರು ಒಡಲು ತೊಳೆಯುತ್ತಿದ್ದರು, ಇನ್ನು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿದ್ದರು. ಮಾನ್ಯರನ್ನು ಇರುವೆಯ ಗುಣದವರೆಂದು ಹೇಳಿದರೆ ತಪ್ಪಾಗಲಾರದು. ಇರುವೆಯಂತೆ ಮುಂದಾಲೋಚನೆಯಿಂದ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡಿದ್ದರಿಂದ ಅದಕ್ಕಾಗಿ ನಮ್ಮ ಡಾಕ್ಟರ್ ಮುನೇಡಿ ಸರ್ ಅವರಿಗೆ ವಿದ್ಯಾರ್ಥಿಗಳು ಮತ್ತು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇದನ್ನು ಹೇಳಲು